ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕನ್ನು ಗ್ರೀನ್ ಚಿಲ್ಲಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕಿಬಿಟ್ಟು ಚಿಕನ್ ಗ್ರೇವಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಮೊದಲಿಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪೌಡ್ರನ್ನ ಒಂದು ಚಮಚದಷ್ಟು ಇಲ್ಲಿ ಹಾಕ್ತಾಯಿದ್ದೀವಿ. ಪೆಪ್ಪರ್ ಪೌಡ್ರು ನಾವು ತಿನ್ನೋದ್ರಿಂದ, ಯಾಕಂದರೆ ಕಾಳು ಮೆಣಸಿನ ಪೌಡ್ರು ನಾವು ಹೆಚ್ಚು ತಿನ್ನೋದ್ರಿಂದ ಕ್ಯಾನ್ಸರ್ ಮತ್ತು ಗ್ಯಾಸ್ಟ್ರಿಕ್ ಅಂಥ ಸಮಸ್ಯೆಗಳು ಬರೋದಿಲ್ಲ. ಹಾಗೆ ಒಂದು ಚಮಚ ಧನಿಯಾ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆ ಒಂದು ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇಲ್ಲಿ ಕೈ ಆಡಿಸ್ಬೇಕು. ನಮ್ಮ ಮನೆಯಲ್ಲಿ ನಾವು ಹೆಚ್ಚಾಗಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಇದು ಕಾಳು ಮೆಣಸನ್ನು ನೀವು ಎಷ್ಟು ಸೇವನೆ ಮಾಡ್ತೀರೋ ಅಷ್ಟು ತುಂಬಾ ಒಳ್ಳೆಯದು. ಡೈಲಿ ಕ್ಯಾನ್ಸರ್ ಇರೋವಂಥ ಪೇಷಂಟು ಡೈಲಿ ಒಂದು 3-4 ಕಾಳು ಮೆಣಸನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಊಟ ತಿಂಡಿ ಜೊತೆಗೆ ನೀವು ತಿನ್ನೋದ್ರಿಂದ ನಿಮ್ಮ ಕ್ಯಾನ್ಸರ್ ಯಾವುದೇ ಆಗಲಿ ಆರಾಮಾಗಿ ಕ್ಯೂರ್ ಆಗುತ್ತೆ. ಇಲ್ಲಿ ನೋಡಿ, ಒಂದು 7-8 ಮೆಣಸಿನ್ಕಾಯಿ, ಹಾಗೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊನ ಕೂಡ ನಾವು ಸಣ್ಣದಾಗಿ ಹೆಚ್ಚಿ ರೆಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಗ್ಯಾಸನ್ನು ಆನ್ ಮಾಡಿ ಒಂದು ಬಾಣಲಿ ಇಟ್ಬಿಟ್ಟು ಫಸ್ಟಿಗೆ ಎಣ್ಣೆ ಹಾಕಬೇಕು. ಇಲ್ಲಿ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ನಾವು ಸ್ವಲ್ಪ ಎಣ್ಣೆನ ಬಿಸಿ ಮಾಡಬೇಕು. ಬಿಸಿ ಆಗೋ ತನಕ ನಾವು ಸ್ವಲ್ಪ ವೇಟ್ ಮಾಡೋಣ. ಸಣ್ಣ ಉರಿಯಲ್ಲೇ ನಾವು ಎಣ್ಣೆನ ಬಿಸಿ ಮಾಡ್ಕೋಬೇಕು. ಎಣ್ಣೆ ಬಿಸಿ ಆದ ತಕ್ಷಣ ನಾವು ಮೊದಲಿಗೆ ಇಲ್ಲಿ ನಾವು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ, ಆ ಈರುಳ್ಳಿನ ನಾವು ಮೊದಲಿಗೆ ಇಲ್ಲಿ ಹಾಕಬೇಕು. ಎಣ್ಣೆಗೆ ಹಾಕಿಬಿಟ್ಟು ಕ್ಲೀನಾಗಿ ಸಣ್ಣ ಉರಿಯಲ್ಲೇ ನಾವು ಫ್ರೈ ಮಾಡಬೇಕು. ಈರುಳ್ಳಿ ಬ್ರೌನ್ ಆಗಬೇಕು. ಆವಾಗಲೇ ನಮಗೆ ಯಾವುದೇ ಆಗಲಿ ಚಿಕನ್ ಗ್ರೇವಿ ನಮಗೆ ಟೇಸ್ಟಿ ಬರುತ್ತೆ. ಪೆಪ್ಪರ್ ಪೌಡ್ರು ಮತ್ತು ನಮಗೆ ಮೆಣಸಿನ್ಕಾಯಿ ತಿನ್ನೋದ್ರಿಂದ ಯಾವುದೇ ಕಾರಣಕ್ಕೂ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಹಾಗೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ. ಸೊ ಇಂಥದ್ದೇ ಕ್ಯಾನ್ಸರ್ ಕೂಡ ಕ್ಯೂರ್ ಆಗುತ್ತೆ. ಕಾಳು ಮೆಣಸು ಸುಮಾರು ಜನ ಯಾರು ಇದನ್ನು ತಿನ್ನೋದು ಕಮ್ಮಿ. ನೀವೆಲ್ಲ ಕೇಳಿರ್ಬೋದು, ಹಳೆ ಕಾಲದ ಜನ ಎಲ್ಲ ಕಾಳು ಮೆಣಸಿನ ಸಾರು ಮಾಡ್ತಾಯಿದ್ರು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ. ಸೊ ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು. ನೋಡಿ, ಸ್ವಲ್ಪ ಈ ಉಪ್ಪನ್ನು ಹಾಕಿದ್ದೆ ನಾನು, ಈರುಳ್ಳಿ ಫ್ರೈ ಆಗೋ ಮುಂದೆ. ಈಗ ಮತ್ತು ಮೆಣಸಿನ್ಕಾಯಿನ ನಾವಿಲ್ಲಿ ಪೇಸ್ಟ್ ಮಾಡಿಬಿಟ್ಟು ಹಾಕಿದ್ದೀನಿ. 7-8 ಮೆಣಸಿನ್ಕಾಯಿನ ಸಣ್ಣದಾಗಿ ಮಿಕ್ಸಿ ಮಾಡಿಕೊಂಡು ನೋಡಿ ಈ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಇದು ಒಂದು 2-3 ನಿಮಿಷ ನಮಗೆ ಹಸಿ ವಾಸನೆ ಹೋಗಬೇಕು. ಹಸಿ ಮೆಣಸಿನ್ಕಾಯಿಯ ವಾಸನೆ ಹೋಗ್ಬೇಕು ನಮಗೆ. ಸೊ ಡೈಲಿ ಹಸಿ ಮೆಣಸಿನ್ಕಾಯಿನೂ ಕೂಡ ನಾವು ಉಪ್ಪಲ್ಲಿ ಹಾಕಿ ಕರೆದು ತಿನ್ನೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಹಾಗೆ ಯಾವ ರೀತಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕ್ಯಾನ್ಸರು ಆಗಿರ್ಬೋದು ಬರೋದಿಲ್ಲ. ಸೊ ಆದಷ್ಟು ಮೆಣಸಿನ್ಕಾಯಿ ಮತ್ತು ಕಾಳು ಮೆಣಸುಗಳನ್ನು ಜಾಸ್ತಿ ಯೂಸ್ ಮಾಡಿ. ಇಲ್ಲಿ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಈ ರೀತಿ ನೀಟಾಗಿ ಹಸಿ ವಾಸನೆ ಹೋಗ್ಬೇಕು ನಮಗೆ ಮೆಣಸಿನ್ಕಾಯಿದು. ನೋಡಿ, ನೀಟಾಗಿ ಆದಮೇಲೆ ನೆಕ್ಸ್ಟ್ ನಾವಿಲ್ಲಿ ಚಿಕನ್ನ ಸೇರಿಸ್ಕೋಬೇಕು. ನಾವೇನು ಕಲಸಿ ಮಸಾಲೆ ಐಟಮ್ನ ಕಲಿಸ್ಬಿಟ್ಟು ಇಟ್ಟಿದ್ವಲ್ಲ ಚಿಕನ್ನ, ಈಗ ಚಿಕನ್ನ ಹಾಕಿಬಿಟ್ಟು ಕೈ ಆಡಿಸ್ಬೇಕು. ಈ ರೀತಿ ನೀಟಾಗಿ ಎಲ್ಲ ಚಿಕನ್ನ ಹಾಕಿಬಿಟ್ಟು ಇದನ್ನು ಕ್ಲೀನಾಗಿ ಕೆಳಗೆ ಮೇಲೆ ಕೈ ಆಡಿಸ್ಬೇಕು. ಈಗಂತೂ ಸುಮಾರು ಜನ ಸ್ಪೈಸಿ ಐಟಮು, ಬೆಣ್ಣೆ ಅಥವಾ ತುಪ್ಪ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಅದರಲ್ಲೂ ಕೂಡ ಸುಮಾರು ಕೆಮಿಕಲ್ ಇರೋದರಿಂದ
ನಮಗೆ ಫ್ಯಾಟ್ ಜಾಸ್ತಿ ಆಗುತ್ತೆ, ಹಾಗೆ ನಮಗೆ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಬರುತ್ತೆ. ನೋಡಿ ಇಲ್ಲಿ ಒಂದು ಈರುಳ್ಳಿ ನಾನೇನು ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಕಾಯಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮಿಕ್ಸಿಯಲ್ಲಿ ಉಳಿದಿರ್ತಂಥ ಹಸಿಮೆಣಸಿನ್ಕಾಯಿನ ತೊಳೆದ್ಬಿಟ್ಟು ಇಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಕಿದ ಮೇಲೆ ಚೆನ್ನಾಗಿ ಕೈ ಆಡಿಸ್ಬೇಕು. ಈಗ ಟೊಮೊಟೊ ನಮಗೆಲ್ಲ ಪೂರ್ತಿ ಹಸಿ ಹೋಗಬೇಕು. ನಾವು ಈ ಚಿಕನ್ನು ಏನೆಂದರೂ ಒಂದು 10ರಿಂದ 15 ನಿಮಿಷ ತನಕ ಚೆನ್ನಾಗಿ ಬೇಯಿಸ್ಬೇಕು. ಸೊ ಮನೇಲಿ ಯಾರಾದರೂ ವಯಸ್ಸಾದವ್ರು ಇದ್ದರೆ ಒಂದು 20-25 ನಿಮಿಷ ತನಕ ಚೆನ್ನಾಗಿ ಬೇಯಿಸಿ, ಆವಾಗ ಅವ್ರಿಗೂ ಕೂಡ ತಿನ್ನೋದಕ್ಕೆ ಈಸಿ ಆಗುತ್ತೆ. ಹಸಿ ಮಾಂಸ ಒಳ್ಳೆಯದಲ್ಲ, ತುಂಬ ಅರ್ಧಂಬರ್ಧ ಬೇಯಿಸಬಾರ್ದು. ತುಂಬ ಚೆನ್ನಾಗಿ ನೀಟಾಗಿ ನಾವು ಒಂದು 20-25 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ನಮಗೆ ಯಾವುದೇ ಆಗಲಿ ಕಾಯಿಲೆಗಳು ಬರೋದಿಲ್ಲ. ಹಾಗೆ ಚೆನ್ನಾಗಿ ಆ ಒಂದು ರಸ ಕೂಡ ಉಪ್ಪು ಖಾರ ಚೆನ್ನಾಗಿ ಚಿಕನ್ಗೆ ಹಿಡಿದಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನೀಟಾಗಿ ಕೆಳಗೆ ಮೇಲೆ ಕೈ ಆಡಿಸ್ಬಿಟ್ಟು ಒಂದು 10ರಿಂದ 15 ನಿಮಿಷ ಇನ್ನೂ ಕೂಡ ನಾನು ಬೇಯಿಸ್ಕೊತೀನಿ. ನೋಡಿ, ಈಗ ನಾನು ಒಂದು ಸ್ಪರ್ಶ್ ಮಸಾಲ ಚಿಕನ್ ಮಸಾಲ ಪುಡಿನ ಹಾಕ್ತಾಯಿದ್ದೀನಿ. ಸೊ ಮೊದಲೇ ಹಾಕ್ತಾಯಿದ್ವಿ. ಈ ಒಂದು ಇದಕ್ಕೆ ಮಾತ್ರ ನಾವು ಲಾಸ್ಟು ಬೇಯಿಸೋ ಟೈಮಿಗೆ ಅಂದರೆ ಅರ್ಧ ಚಿಕನ್ ಬೆಂದಾದ್ಮೇಲೆ ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ. ಸೊ ನೋಡಿ, ಇಲ್ಲಿ ಹಾಕಿದ ಮೇಲೆ ನಮಗೆ ಗಟ್ಟಿ ಆಯಿತು. ಈಗ ಮತ್ತೆ ನಾವು ಕೈ ಆಡಿಸ್ಬಿಟ್ಟು ಒಂದು 15 ನಿಮಿಷ ನಾವು ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಮತ್ತೆ ನೀರಾಗಿ ನಮಗೆ ಬಿಟ್ಟಿರುತ್ತೆ. ತುಂಬ ಜೋರಾಗಿ ಗ್ಯಾಸ್ನ ಇಟ್ಬಿಟ್ಟು ಇಡಬಾರ್ದು. ಸಣ್ಣ ಉರಿಯಲ್ಲಿ ಒಂದು 15ರಿಂದ 20 ನಿಮಿಷ ಬೇಯಿಸ್ಬಿಟ್ಟು ನೆಕ್ಸ್ಟ್ ನಾವು ನೋಡಿದಾಗ ನೋಡಿ ಈ ರೀತಿ ನಮಗೆ ರಸ ಬಿಟ್ಟಿರುತ್ತೆ. ಯಾಕೆಂದರೆ ಆ ನೀರು ಅದನ್ನು ಆಫ್ ಆಗಿರುತ್ತಲ್ಲ, ಆ ನೀರು ಅದು ಮತ್ತೆ ಅಲ್ಲೇ ನಮಗೆ ರಸ ಆಗಿ ಜಾಸ್ತಿ ಬಿಟ್ಟಿರುತ್ತೆ ಈ ರೀತಿ. ಸೊ ಇವತ್ತಿನ ಚಿಕನ್ ಗ್ರೇವಿ ರೆಡಿಯಾಗಿದೆ. ಪೆಪ್ಪರ್ ಪೌಡ್ರು ಚಿಕನ್ ಗ್ರೇವಿ. ಸೊ ಇದರ ಜೊತೆಗೆ ನಾವು ಚಪಾತಿ ರೋಟಿ ಯಾವುದಾದ್ರೂ ನೆಂಚ್ಕೊಂಡು ತಿನ್ಬೋದು. ಸೊ ರೈಸಿಗೆ ಕೂಡ ಹಾಗೆ ನಾವು ಈ ಗ್ರೇವಿನ ಊಟ ಮಾಡ್ಬೋದು. ಸೊ ಇದನ್ನು ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಸೊ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಮಸ್ಕಾರ.